ಸೊ ಪ್ರಿಯ ವೀಕ್ಷಕರೇ, ನಮ್ಮ ಮಗ ಇರುವಂತ ಅಪಾರ್ಟ್ಮೆಂಟ್ ಅನ್ನ ಪ್ರಿಯ ವೀಕ್ಷಕರೇ, ಈ ಕಡೆಯಿಂದ ಹೋದ್ರೆ ಕಾರುಗಳನ್ನ ನಿಲ್ಲಿಸೋದಕ್ಕೆ, ಬೈಕನ್ನು ನಿಲ್ಲಿಸೋದಕ್ಕೆ ಜಾಗವನ್ನ ಮಾಡಿದ್ದಾರೆ. ಬಹಳ ಒಳಗಡೆ ಸುಂದರವಾಗಿದೆ ನೋಡೋದಕ್ಕೆ. ಹಾಗೆ ನೋಡಿ ಪ್ರಿಯ ವೀಕ್ಷಕರೇ, ಇಲ್ಲಿ ಸುಂದರವಾದಂತ ಒಂದು ಗಿಡ ಮರಗಳನ್ನ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಂಟ್ರೆನ್ಸ್ ಒಳಗಡೆ ಬರ್ತಾ ಇದೀವಿ ನೋಡಿ. ಗಿಡ ಮರಗಳಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಾವಿನ ಗಿಡ ಇದೆ, ಈ ಶೋ ಗಿಡಗಳನ್ನ ಹಾಕಿದ್ದಾರೆ. ಮತ್ತೆ ಅಲ್ಲಿ ಸೆಕ್ಯೂರಿಟಿ ಅವರು ಕೂತ್ಕೊಂಡಿದ್ದಾರೆ. ಕಡೆ ನೋಡಿ, ಇದು ಎಂಟ್ರೆನ್ಸ್ ಒಳಗಡೆ ಹೋಗೋದು. ನಮ್ಮನೆ ಒಂದು 4ನೇ ಮನೆ ಆಗಿದೆ. ಈ ಕಡೆಯಿಂದ ಹೋಗಿ ಲೆಫ್ಟ್ಗೆ ತಿರ್ಕೊಂಡ್ರೆ 4ನೇ ಮನೆ. ಸೊ ವೀಕ್ಷಕರ, ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ. ನೋಡಿರ, ಈ ಸೆಕ್ಯೂರಿಟಿ ಕೂತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಕಾರುಗಳು ಬೈಕ್ಗಳು ಬಂದಾಗ ಈ ಕಾರು ಇದನ್ನ ತೆಗಿತಾರೆ, ಗೇಟನ್ನು ತೆಗಿತಾರೆ. ಗೇಟ್ ಹಾಗೆ ಇಲ್ಲಿ ಟೆನ್ನಿಸ್, ವಾಲಿಬಾಲ್, ಟೆನ್ನಿಸ್ ಕೋಪ್ ಎಲ್ಲ ಈ ಆಟಗಳನ್ನು ಆಡೋದಕ್ಕೆ ಇದನ್ನ ತುಂಬ ಚೆನ್ನಾಗಿ ಇದೆ. ಸಾಯಂಕಾಲದೊತ್ತು ಎಲ್ಲ ಮಕ್ಕಳು ಶಾಲೆಯಿಂದ ಬಂದಮೇಲೆ ಎಲ್ಲರೂ ಇದನ್ನ ಆಡೋದಕ್ಕೆ ಶುರು ಮಾಡ್ತಾರೆ. ಸೊ ಪ್ರಿಯ ವೀಕ್ಷಕರೇ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ. ಒಳಗಡೆ ಮನೆ ಎಲ್ಲ ಸುಮಾರಾಗಿ ಕಟ್ ಮಾಡಿ. ಮೂರನೇ ಮನೆ, 4 ಮನೆ ಅಂತ ಹೇಳಿದೆ. ಸೊ ಪ್ರಿಯ ವೀಕ್ಷಕ, ಇದೇ ನೋಡಿ ನಮ್ಮ ಮನೆ, ನನ್ನ ಮಗ ಇರೋ ಅಂಥ ಮನೆ. ಈ ಸೊಳ್ಳೆ ಏನು ಬರದೇ ಇಲ್ಲ ಹಾಕದಂಗೆ ಹಾಕಿ ಅದನ್ನು ಮಾಡಿದ್ದಾರೆ. ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಗಾಳಿ ಬೆಳಕು ಬರೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಮಾಡಿದ್ದಾರೆ. ಹಾಗೆ ಬನ್ನಿ ಹೋಗೋಣ. ಗಿಡ ಮರಗಳು ಹಿಂದುಗಡೆ ಎಲ್ಲ ಇದ್ದಾವೆ. ಹೂವಿನ ಗಿಡ, ಮಾವಿನ ಗಿಡ, ಎಲ್ಲ ಗಿಡಗಳನ್ನು, ಸೀಬೆ ಗಿಡ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ ಪರಿಸರ. ಗಾಳಿ ಬೆಳಕು ಬರುತ್ತೆ ಎಲ್ಲನೂ. ಸೊ ಪ್ರಿಯ ವೀಕ್ಷಕರೇ, ಮುಂದಕ್ಕೆ ಹೋಗೋಣ ಬನ್ನಿ. ನೋಡ್ತಾ ಇರಿ ಹಾಗೆ. ನೋಡಿ, ಇಲ್ಲಿ ಮಾವಿನ ಗಿಡ, ಬಾಳೆ ಗಿಡ ಹಾಕಿದ್ದಾರೆ. ನೋಡಿದ್ರಲ್ಲ, ತುಂಬ 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 ಚೆನ್ನಾಗಿದೆ. ಒಟ್ಟಿನಲ್ಲಿ ನೋಡೋದಕ್ಕೆ ಸುಂದರವಾದಂಥ ಒಂದು ಅಪಾರ್ಟ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಪರಂಗಿ ಗಿಡ ಇದೆ ನೋಡಿ. ಅದನ್ನ ಕಾಯಿ ಬಿಟ್ಟಿದೆ ಅದು ನೋಡಿ. ಒಂದೇ ಇದರಲ್ಲೇನೆ ಒಂಥರ 3 ಕಾಯಿಗಳಿದ್ದಂಗೆ ಕಾಣಿಸ್ತಾ ಇದ್ದಾವೆ ಅದರಲ್ಲಿ. ಇದು ದಾಳಂಬ್ರಿ ಗಿಡ. ಈ ಕಡೆ ಪಕ್ಕದ ಒಂದು ಅಪಾರ್ಟ್ಮೆಂಟ್ ಅದು. ಕಟ್ ಮಾಡ್ತಾರೆ. ಕರೆಯಲ್ಲಿ ಒಂಥರ ಗುಡ್ಡ ಥರ ಮಾಡಿದ್ದಾರೆ. ಗುಡ್ಡ ಥರ ಮಾಡಿ ಅಲ್ಲಿ ಹುಲ್ಲುಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಮರ, ಟ್ರೀ, ಅಶೋಕದ ಮರ ಅಂತಾನ ಏನೋ ಕರೀತಾರಲ್ವ ಇದನ್ನ, ಅಂತ ಒಂದು ಗಿಡವನ್ನು ಹಾಕಿದ್ದಾರೆ. ಮತ್ತು ಸ್ವಿಮ್ಮಿಂಗ್ ಪೂಲ್ ನೋಡಿ. ಇಲ್ಲಿ ಸಾಯಂಕಾಲದೊತ್ತು, ಸಂಡೇ ಹೊತ್ತು ಮಕ್ಕಳೆಲ್ಲ ಬಂದು ನೋಡಿದ್ರಲ್ಲ. ನಾನು ಬೇಕಾದಷ್ಟು ವೀಡಿಯೋಸ್ನ ಇಲ್ಲಿ ಮಾಡಿದ್ದೀನಿ. ಡ್ಯಾನ್ಸನ್ನು ಶಾರ್ಟಲ್ಲಿ ಹಾಕಿದ್ದೀನಿ ನೋಡಿ. ಆನಂದಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಹಾಗೆ ಈಗ ನಾವು ಎಕ್ಸಸೈಸ್ ಮಾಡೋ ಅಂಥ ಒಂದು ಇದರೊಳಕ್ಕೆ ಹೋಗೋಣ ಬನ್ನಿ. ಏನೇನಿದೆ ಅಂತಂದ್ಬಿಟ್ಟು ಅಲ್ಲಿ ತೋರಿಸ್ತೀನಿ ನಿಮಗೆ. ಕ್ಲಬ್ ಹೌಸ್ ಅಂತ ಕರೀತಾರೆ ಇದನ್ನ, ಪಾರ್ಟಿ ಹಾಲು ಅಂತಲೂ ಕರೀತಾರೆ. ಹಾಗೆ ಇಲ್ಲಿ ಏನಾದರೂ ಫಂಕ್ಷನ್ ಆದರೆ ಇಲ್ಲಿ ಬೇಕಾದರೆ ಇಲ್ಲಿ ಊಟಕ್ಕೂ ಅರೇಂಜ್ಮೆಂಟ್ ಮಾಡ್ತಾರೆ. ಮತ್ತು ಟೆನ್ನಿಸ್ ಇಲ್ಲಿ ಆಟ ಆಡ್ತಾರೆ, ಬಾಲ್ ಆಡ್ತಾರಲ್ವ ಈ ರೀತಿಯಾಗಿ. ಇಲ್ಲ ನೋಡಿ, ಇದನ್ನು ಇದಿದೆ ನೋಡಿದ್ರೆ ಪ್ರಿಯ ವೀಕ್ಷಕರು, ಚೆನ್ನಾಗಿದೆ. ಇಲ್ಲೆಲ್ಲ ದೊಡ್ಡ ಪಾರ್ಟಿನೇ ಮಾಡ್ತಾರೆ. ಮತ್ತು ಏನಾದರೂ ಡ್ಯಾನ್ಸ್ ಪ್ರೋಗ್ರಾಮ್ ಅದು ಇದು ಇದ್ರೆ ಬೇಕಾದರೆ ಅದನ್ನು ಹಾಕ್ಕೊಂಡು ಡ್ಯಾನ್ಸ್ ಪ್ರೋಗ್ರಾಮನ್ನು ಮಾಡ್ಬೋದು. ಇಲ್ಲಿ ಟಾಯ್ಲೆಟು, ಬಾತ್ರೂಮು ಇದೆ. ಫಂಕ್ಷನ್ ಮಾಡಿದಾಗ ನಮ್ಮ ಮಗನ ಗೃಹಪ್ರವೇಶ ಆದಾಗ
ಇಲ್ಲೇ ಎಲ್ಲರೂ ಸೇರಿ ಊಟಗಳನ್ನು ಮಾಡಿಕೊಂಡು ಈಗ ನಾವು ಎಕ್ಸಸೈಸ್ ಮಾಡೋ ಅಂಥ ಇದಕ್ಕೆ ಹೋಗ್ತಾ ಇದ್ದೀವಿ. ಸಾಮಾನುಗಳು ಇದ್ದಾವೆ. ವೈಟ್ ಲೈಟ್ ಆಗಬೇಕು ನಾವು ಅಂತ ಅಂದರೆ ಈ ಒಂದು ಬಂದು ಇಲ್ಲಿ ಎಕ್ಸಸೈಸನ್ನು ಮಾಡಿಕೊಂಡು ನಾವು ಪ್ರತಿದಿನ ನಾವು ಎಷ್ಟು ಕೆ ಜಿ ಇದ್ದೀವಿ ಸೈಕಲಿಂದ ಹಿಡಿದು ಅದನ್ನು ರನ್ ಮಾಡ್ಕೊಂಡಿರ್ತೀನಿ. ಕಟ್ ಮಾಡಿ 5 ಏನೋ ಇದ್ದೀನಿ ನೋಡಿ. ತೂಕ 616 ಇದ್ದೀನಿ. ಇಷ್ಟು ತೂಕ ಇದ್ದೀನಿ ನಾನು. ಓಕೆ ನೋಡಿರಿ ಅಲ್ಲಿ. ಹಲೋ, ತೂಕ ನಾವು ನೋಡ್ಕೋಬೋದು ಇದರಲ್ಲಿ. ತೂಕನ ನನ್ನ ತೂಕ 599 ಇದ್ದೀನಿ ನಾನು. ಇದು ಜಾಸ್ತಿ ಆಗ್ಬಿಟ್ಟಿದ್ದೀನಿ, ಸ್ವಲ್ಪ ಕಡಿಮೆ ಆಗಬೇಕು. ಬರೀ 500 ಇದ್ದೆ, ಈಗ ಮತ್ತೆ 99 kg ಅಷ್ಟು ಜಾಸ್ತಿ ಆಗೋಗ್ಬಿಟ್ಟಿದ್ದೀನಿ. ಪ್ರಿಯ ವೀಕ್ಷಕರೇ, ಬನ್ನಿ ಇದರಲ್ಲಿ ನೋಡಿಸ್ತೀನಿ. ಇನ್ನೇನು ಮಾಡ್ಕೊಂಡು ಇದನ್ನ ರೀತಿಯಾಗಿ ಇರ್ತಾ ಇದ್ರೆ ವೈಟ್ಲೆಸ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಇದೆ ನೋಡಿ. ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ಪ್ರಿಯ ವೀಕ್ಷಕರೇ? ಓಕೆ, ನೋಡಿದ್ರಲ್ಲ ನಮ್ಮ ಮನೆಯ ಮಗನ ಒಂದು ಹೋಮು, ಎಲ್ಲ ಸೌಕರ್ಯಗಳು ಇದೆ. ಸೊ ಪ್ರಿಯ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಹೀಗೆ ಹಿಡಿದು ಹೋಗ್ತಾ ಇದ್ದೀವಿ ನಾವು. ಬನ್ನಿ ಮನೆ ಹತ್ರಕ್ಕೆ ಹೋಗೋಣ. ಆ ಮನೆಯ ಒಂದು ಒಳಗಡೆ ನೋಟವನ್ನು ಎಲ್ಲ ತೋರಿಸ್ಬಿಡ್ತಾಳೆ. ಅದು ಅಡುಗೆ ಮನೆಯಿಂದ ಬೆಡ್ರೂಮಿಂದ ಎಲ್ಲ ಸರಿ. ಓಕೆ, ನೋಡಿದ್ರಲ್ಲ, ಈ ವಿಡಿಯೋವನ್ನು ನೋಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಮನೆಯನ್ನು ಒಂದು ಸುತ್ತಲಿನ ಒಂದು ನೋಟವನ್ನು ತೋರಿಸ್ತದೆ. ಸೊ ಪ್ರಿಯ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಈಗ ಸಾಯಂಕಾಲ ಮತ್ತು ಬೆಳಗ್ಗೆ 12 ಮತ್ತು ಮಕ್ಕಳೆಲ್ಲ ಬಂದು ಇಲ್ಲಿ ಜನ ಬಂದು ಆಟ ಕೂತ್ಕೊಂಡು ವಿಜ್ಞಾನ ಆಟ ಹಾಕಿದ್ದಾರೆ. ಅದನ್ನು ಕೂತ್ಕೊಂಡು ಮಕ್ಕಳು ಅವರು ಪೇರೆಂಟ್ಸ್ ಬಂದು ಅವರು ಸಾವಗಾಗಿ ಕೂತ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಒಂದು ಪರಿಸರ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳಗಡೆ ಕೊಡ್ತಾ ಅವರು ಕೂತಿರ್ತಾರಲ್ಲ, ಅವ್ರಿಗೆ ಬಾಡಿ ತೆಗೆದುಬಿಟ್ಟು ಅವ್ರು 4 ಜನಕ್ಕೆ ಈ ಮನೆ ಗೊತ್ತಾಗ್ತಾ ಇದ್ದಿದ್ದೆ ಏನವ್ವ ಆ ಮನೆ. ಸೊ ಪ್ರಿಯ ವೀಕ್ಷಕರೇ, ನಮ್ಮ ಮೊಮ್ಮಕ್ಕಳ ಫ್ರೆಂಡ್ಸ್ ಬಂದಿದ್ದಾರೆ ನೋಡಿ. ಏನೇನೋ ಇಟ್ಕೊಂಡು ಅವರು ಆಟ ಆಡ್ತಾ ಇದ್ದಾರೆ. ಏನು ಕಾರ್ಡ್ಸ್ ಆಟನ ಏನು ಮಾಡ್ತಾ ಇರೋದು ನೀವು? ಹೌದಾ ಅಮ್ಮ, ನಿನ್ನ ಹೆಸರು ಕಣೋ? ನೀನಮ್ಮ? ನೀನಮ್ಮ? ನನ್ನ ಮೊಮ್ಮಗಳು. ಹಾಂ, ವೆಲ್ಕಮ್ ನಿಮ್ಮೆಲ್ರಿಗೂ ನಮ್ಮ ಮನೆಗೆ ಬಂದಿದ್ದಕ್ಕೆ. ಹಾಂ, ಓಕೆ, ಥ್ಯಾಂಕ್ ಯು. ಸೊ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಮಗನ ಮನೆಯ ಒಳಾವಣ ಎಲ್ಲವನ್ನು ತೋರಿಸಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.